Hi everyone, welcome back to first PUC biology classes. So students, ನಾನು ಆಲ್ರೆಡಿ ಫಸ್ಟ್ PUC biology ಕ್ಲಾಸನ್ನು ಶುರು ಮಾಡಿದ್ದು. ಸೊ ಇವತ್ತಿನ ಸೆಕೆಂಡ್ ಸೆಷನ್ ಆಗಿದೆ. ಇದು ಪಾರ್ಟ್ 2 ಆಗಿದೆ. ಸೊ ಪಾರ್ಟ್ 1 ಅಲ್ಲಿ ನಾನು ಫಸ್ಟ್ ಲೆಸನ್ ದ ಲಿವಿಂಗ್ ವರ್ಲ್ಡ್ನ ಇಂಟ್ರೊಡಕ್ಷನ್ ವಿತ್ ದ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಲಿವಿಂಗ್ ಬೀಯಿಂಗನ್ನು ಕಂಪ್ಲೀಟ್ ಮಾಡಿದ್ದೀನಿ. ಹೋಪ್ ಯು ಆಲ್ ಹ್ಯಾವ್ ವಾಚ್ ದಟ್ ವಿಡಿಯೋ. ಸೊ ನೀವೇನಾದರೂ ಇದೇ ಫಸ್ಟ್ ಟೈಮ್ ನನ್ನ ಕ್ಲಾಸನ್ನು ವಿಸಿಟ್ ಮಾಡ್ತಾ ಇದ್ರೆ do check out the first video, which is part 1, which is very important, introduction and first characteristic of a living being. So ತಪ್ಪದೆ ಆ ಒಂದು ಕಂಪ್ಲೀಟ್ ವಿಡಿಯೋನ ನೀವು ನೋಡಿ, ಸೊ ದ್ಯಾಟ್ ಈ ವಿಡಿಯೋನ ನೋಡುವಾಗ ನಿಮಗೆ ಈಸಿಯಾಗಿ ಅದು ಅರ್ಥ ಆಗುತ್ತೆ. ಓಕೆ, ಸೊ ವಿತೌಟ್ ಡಿಲೇಯಿಂಗ್ ಮಚ್ ಇವತ್ತಿನ ಸೆಷನನ್ನು ನಾನು ಶುರು ಮಾಡ್ತಾ ಇದ್ದೇನೆ. ಸೊ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಲಿವಿಂಗ್ ಬಗ್ಗೆ ನಾವು ತಿಳ್ಕೊಳ್ಬೇಕು. ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರಿಸ್ಟಿಕ್ ಇಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ನಾನು ನಿಮಗೆ ಆಲ್ರೆಡಿ ಹೇಳಿದ ಹಾಗೆ ಈ ಲೆಸನಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಲಿವಿಂಗ್ ಬೀಯಿಂಗ್ಸ್ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಬಟ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ದ ಲಿವಿಂಗ್ ಬೀಯಿಂಗ್ಸ್ ಇನ್ ಅ ಸಿಸ್ಟಮ್ಯಾಟಿಕ್ ವೇ. ಅದರ ಒಂದು ಕಂಪ್ಲೀಟ್ ಸ್ಟಡಿನ ನಾವು ಸಿಸ್ಟಮ್ಯಾಟಿಕ್ ಆಗಿ ಸ್ಟಡಿ ಮಾಡ್ತೀವಿ. ಸೊ ಅದನ್ನು ಸ್ಟಡಿ ಮಾಡಬೇಕಂದ್ರೆ ನಿಮಗೆ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಗೊತ್ತಿರಬೇಕು. ಓಕೆ, ಸೊ ಟುಡೇ ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಸೆಕೆಂಡ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಲಿವಿಂಗ್ ಬೀಯಿಂಗ್, ದಟ್ ಈಸ್ ರೀಪ್ರೊಡಕ್ಷನ್ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ರೀಪ್ರೊಡಕ್ಷನ್ ಬಗ್ಗೆ ತುಂಬಾ ಚೆನ್ನಾಗಿ ನೀವು ಕ್ಲಾಸ್ 10th ಅರ್ಥ ಮಾಡ್ಕೊಂಡಿದ್ದೀರಾ ಅಲ್ವಾ? ಅಲ್ಲಿ ನೀವು ಕಂಪ್ಲೀಟ್ ಆಗಿ ರೀಪ್ರೊಡಕ್ಷನ್ ಬಗ್ಗೆ ಸ್ಟಡಿ ಮಾಡಿದ್ದೀರಾ. ಸೊ ಹಾಗಾದರೆ ರೀಪ್ರೊಡಕ್ಷನನ್ನು ನಾವು ಯಾವ ರೀತಿ ಡಿಫೈನ್ ಮಾಡಬಹುದು? ಸೊ ಹೌ ಕ್ಯಾನ್ ವಿ ಡಿಫೈನ್ ರೀಪ್ರೊಡಕ್ಷನ್? ರೀಪ್ರೊಡಕ್ಷನ್ ಈಸ್ ಅ ಬಯೋಲಾಜಿಕಲ್ ಪ್ರಾಸೆಸ್. ರೀಪ್ರೊಡಕ್ಷನ್ ಅನ್ನೋದು ಒಂದು ಬಯೋಲಾಜಿಕಲ್ ಪ್ರಾಸೆಸ್ ಆಗಿದೆ. ಸೊ ಈ ಬಯೋಲಾಜಿಕಲ್ ಪ್ರಾಸೆಸ್ಸಲ್ಲಿ ಏನಾಗುತ್ತೆ, ಲಿವಿಂಗ್ ಆರ್ಗ್ಯಾನಿಸಮ್ಸ್ ಗಿವ್ ಬರ್ತ್ ಟು ಆಫ್ ಸ್ಪ್ರಿಂಗ್ಸ್ ವಿಚ್ ಈಸ್ ಸಿಮಿಲರ್ ಟು ದೆಮ್ಸೆಲ್ಸ್. ನೋಡಿ, ಒಂದು ವರ್ಡ್ನ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಆಫ್ ಸ್ಪ್ರಿಂಗ್ಸ್ ಅಂತ ಹೇಳ್ತಾ ಇದ್ದೀನಿ. ವಾಟ್ ಈಸ್ ಮೀನ್ ಬೈ ಆಫ್ ಸ್ಪ್ರಿಂಗ್ಸ್? ಆಫ್ ಸ್ಪ್ರಿಂಗ್ಸ್ ಅಂದರೆ ನೆಕ್ಸ್ಟ್ ಜನರೇಷನಲ್ಲಿ ಹುಟ್ಟುವಂಥ ಮಗು, ನೆಕ್ಸ್ಟ್ ಜನರೇಷನಲ್ಲಿ ಫಾರ್ಮ್ ಆಗುವಂಥ ಒಂದು ಆರ್ಗ್ಯಾನಿಸಮ್ನ ನಾವು ಆಫ್ ಸ್ಪ್ರಿಂಗ್ ಅಂತ ಹೇಳ್ತೀವಿ. ರೀಪ್ರೊಡಕ್ಷನ್ ಈಸ್ ಅ ಪ್ರಾಸೆಸ್. ವಾಟ್ ಕೈಂಡ್ ಆಫ್ ಪ್ರಾಸೆಸ್ ಇಟ್ ಈಸ್? ಇಟ್ ಈಸ್ ಅ ಬಯೋಲಾಜಿಕಲ್ ಪ್ರಾಸೆಸ್. ಅದೊಂದು ಬಯೋಲಾಜಿಕಲ್ ಪ್ರಾಸೆಸ್ ಆಗಿದೆ. ಅಲ್ಲಿ ಏನಾಗುತ್ತೆ, ಲಿವಿಂಗ್ ಆರ್ಗ್ಯಾನಿಸಮ್ಸ್ ಏನು ಮಾಡುತ್ತೆ, ರೀಪ್ರೊಡ್ಯೂಸ್ ಮಾಡುತ್ತೆ. ವಾಟ್ ಈಸ್ ಮೀನ್ ಬೈ ರೀಪ್ರೊಡ್ಯೂಸ್? ರೀಪ್ರೊಡ್ಯೂಸ್ ಅಂದರೆ ಬರ್ತ್ ಕೊಡೋದು, ಜನ್ಮ ಕೊಡೋದು. ಓಕೆ, ಇಟ್ ವಿಲ್ ರೀಪ್ರೊಡ್ಯೂಸ್ ನ್ಯೂ ಆರ್ಗ್ಯಾನಿಸಮ್ಸ್ ವಿಚ್ ವಿಲ್ ಬಿ ಸಿಮಿಲರ್ ಟು ದೇರ್ ಓನ್ ಕೈಂಡ್. ಯಾಕೆ ನಾನು ಸಿಮಿಲರ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಫಾರ್ ಎಕ್ಸಾಂಪಲ್, ಈಗ ನಾನು ಒಬ್ಬ ಹ್ಯೂಮನ್ ಬೀಯಿಂಗ್ ಆಗಿ ಐ ಕೆನಾಟ್ ಗಿವ್ ಬರ್ತ್ ಟು ಅ ಕ್ಯಾಟ್ ಆರ್ ಐ ಕೆನಾಟ್ ಗಿವ್ ಬರ್ತ್ ಟು ಎ ಡಾಗ್. ನಾನೊಂದು ನಾಯಿಗೆ ಜನ್ಮ ಕೊಡೋಕ್ಕೆ ಆಗುತ್ತಾ? ಸಾಧ್ಯ ಇದೆಯಾ? ಇಲ್ಲ. ನಾನು ನನ್ನದೇ ಆದ ಒಂದು ಸಿಮಿಲಾರಿಟಿಯನ್ನು ಹೊಂದಿರುವ ಒಂದು ಆರ್ಗ್ಯಾನಿಸಮ್ಗೆ ನಾನೇನು ಮಾಡ್ತೀನಿ, ಬರ್ತ್ನ ಕೊಡ್ತೀನಿ. ಐ ವಿಲ್ ರೀಪ್ರೊಡ್ಯೂಸ್. ಹೌದಲ್ವಾ? ಸೊ ದ ಆರ್ಗ್ಯಾನಿಸಮ್ ವಿಚ್ ಇಸ್ ಬೀನ್ ರಿಪ್ರೊಡ್ಯೂಸ್ಡ್ ಬೈ ಮೀ ವಿಲ್ ಬಿ ಹ್ಯಾವಿಂಗ್ ಲಾಟ್ ಆಫ್ ಸಿಮಿಲಾರಿಟೀಸ್ ಫ್ರಮ್ ಮೀ ವಿಚ್ ಈಸ್ ಒಬ್ಟೈನ್ಡ್ ಫ್ರಮ್ ಮೀ. ಆ್ಯಂಡ್ ನನ್ನಲ್ಲಿರುವಂಥ ಎಷ್ಟೋ ಕ್ಯಾರೆಕ್ಟರಿಸ್ಟಿಕ್ ಅದಕ್ಕೆ ಪಾಸ್ ಆಗಿರುತ್ತೆ. ಓಕೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸಿಮಿಲಾರಿಟಿ. ಈಗ ನಾನೊಂದು ಆ್ಯನಿಮಲ್ನ ತೊಗೊಂಡ್ರೆ, ಈಗ ಒಂದು ಎಲಿಫೆಂಟನ್ನು ತೊಗೊಂಡ್ರೆ, ಎಲಿಫೆಂಟ್ ಏನಾಗುತ್ತೆ, ತನ್ನದೇ ಆದ ಒಂದು ಫೀಚರ್ಸನ್ನು ಹೊಂದಿರುವಂಥ ಮರಿ ಎಲಿಫೆಂಟ್ಗೆ, ಬೇಬಿ ಎಲಿಫೆಂಟ್ಗೆ ಏನು ಮಾಡುತ್ತೆ, ಅದು ಜನ್ಮವನ್ನು ಕೊಡುತ್ತೆ. ಇಟ್ ವಿಲ್ ಗಿವ್ ಬರ್ತ್. ಓಕೆ, ಸೊ ದಟ್ ಈಸ್ ವೈ ಐ ಆಮ್ ಟೆಲ್ಲಿಂಗ್ ಸಿಮಿಲಾರಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಈಗ ಲಿವಿಂಗ್ ಬೀಯಿಂಗ್ಸ್ ಎಲ್ಲ ಏನಾಗುತ್ತೆ, ದೇ ವಿಲ್ ರೀಪ್ರೊಡ್ಯೂಸ್. ಸೊ ವಾಟ್ ಅಬೌಟ್ ನಾನ್ ಲಿವಿಂಗ್ ಥಿಂಗ್ಸ್ ರಿಪ್ರೊಡ್ಯೂಸ್ ಮಾಡುತ್ತಾ? ನೋ, ರೈಟ್? ಸೊ ನಾನ್ ಲಿವಿಂಗ್ ಥಿಂಗ್ಸ್ ಏನು ಮಾಡೋದಿಲ್ಲ, ರೀಪ್ರೊಡ್ಯೂಸ್ ಮಾಡೋದಿಲ್ಲ. ಓಕೆ, ಯಾವುದೇ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆಗಿರ್ಬೋದು, ದೇ ವಿಲ್ ರೀಪ್ರೊಡ್ಯೂಸ್ ದೇರ್ ಓನ್ ಕೈಂಡ್. ಸಿಮಿಲಾರಿಟಿ ಹೊಂದಿರುವಂಥ ಒಂದು ಆರ್ಗ್ಯಾನಿಸಮ್ಸನ್ನ ರೀಪ್ರೊಡ್ಯೂಸ್ ಮಾಡುತ್ತೆ. ಬಟ್ ನಾನ್ ಲಿವಿಂಗ್ ಥಿಂಗ್ಸ್ ಡು ನಾಟ್ ರೀಪ್ರೊಡ್ಯೂಸ್. ದಟ್ ಈಸ್ ದ ಒನ್ ಥಿಂಗ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇನ್ನು ರೀಪ್ರೊಡಕ್ಷನ್ ಬಗ್ಗೆ ಮಾತಾಡಬೇಕಾದ್ರೆ ವಿ ಹ್ಯಾವ್ 2 ಮೋಡ್ಸ್ ಆಫ್ ರೀಪ್ರೊಡಕ್ಷನಲ್ಲಿ 2 ಮೋಡ್ಸ್ ಇದೆ. ಒಂದು ಸೆಕ್ಷುವಲ್ ರೀಪ್ರೊಡಕ್ಷನ್, ಇನ್ನೊಂದು ಅಸೆಕ್ಷುವಲ್ ಅಥವಾ ಎಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ನಾವು ಹೇಳ್ತೀವಿ. ಓಕೆ, ದ ಫಸ್ಟ್ ಮೋಡ್ ಆಫ್ ರೀಪ್ರೊಡಕ್ಷನ್ ಈಸ್ ಅ ಸೆಕ್ಷುವಲ್ ರೀಪ್ರೊಡಕ್ಷನ್ ಆ್ಯಂಡ್ ದ ಸೆಕೆಂಡ್ ಮೋಡ್ ಆಫ್ ರೀಪ್ರೊಡಕ್ಷನ್ ಈಸ್ ಎಸೆಕ್ಷುವಲ್ ರೀಪ್ರೊಡಕ್ಷನ್. ಇದನ್ನು ನೀವು 10th ಸ್ಟ್ಯಾಂಡರ್ಡಲ್ಲೂ ತಿಳ್ಕೊಂಡಿದ್ದೀರಾ, ನೀವು 8th ಸ್ಟ್ಯಾಂಡರ್ಡಲ್ಲಿ ಇದ್ದಾಗೂ ಕೂಡ ಈ ಕಾನ್ಸೆಪ್ಟನ್ನು ತಿಳ್ಕೊಂಡಿದ್ದೀರಾ. ಐ ವುಡ್ ಲೈಕ್ ಟು ರಿವೈಸ್ ದಿಸ್ ಕಾನ್ಸೆಪ್ಟ್ ಬಿಕಾಸ್ CETಗಾಗಿರ್ಬೋದು, ನೀಟ್ಗಾಗಿರ್ಬೋದು, ಈ ಕಾನ್ಸೆಪ್ಟ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್. ಇದರ ಕೆಳಗಡೆ ಬರುವಂಥ ಎಲ್ಲ ಎಕ್ಸಾಂಪಲ್ಸು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಓಕೆ,
ಸೊ ಈಗ ಫಸ್ಟ್ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ವಾಟ್ ಈಸ್ ಮಿಂಟ್ ಬೈ ಸೆಕ್ಷುವಲ್ ರಿಪ್ರೊಡಕ್ಷನ್? ಮೋಡ್ ಆಫ್ ರಿಪ್ರೊಡಕ್ಷನ್ ವೇರ್ ದೇರ್ ಇಸ್ ಇನ್ವಾಲ್ವ್ಮೆಂಟ್ ಆಫ್ ಟೂ ಸೆಕ್ಸ್ ಅಂತ ಹೇಳ್ತೀವಿ. ಸೊ ಟೂ ಸೆಕ್ಸ್ ಯಾವುದು? ಇಲ್ಲಿ ಒಂದು ಮೇಲ್ ಸೆಕ್ಸ್ ಆಗಿರುತ್ತೆ, ಇನ್ನೊಂದು ಫೀಮೇಲ್ ಸೆಕ್ಸ್ ಆಗಿರುತ್ತೆ. See, with the involvement of male sex and female sex ಏನಾಗುತ್ತೆ, there will be a mode of reproduction which will be performed. ಆ mode of reproduction ಅನ್ನ ನಾವು sexual mode of reproduction ಅಂತ ಹೇಳ್ತೀವಿ. ಏನಾಗುತ್ತೆ ಇಲ್ಲಿ ನೋಡಿದ್ರೆ ನೋಡಿ, ಮೇಲ್ ಮತ್ತೆ ಫೀಮೇಲ್ ಏನಾಗುತ್ತೆ, ಮೇಲ್ ಅಂಡ್ ಫೀಮೇಲ್ ಸೆಕ್ಸ್ ಏನಾಗುತ್ತೆ, they will produce their own kind of gametes ಅಂತ ಹೇಳ್ತೀವಿ. ಗ್ಯಾಮೀಟ್ಸ್ ಅಂದರೆ ನಾವು ಸೆಕ್ಸ್ ಸೆಲ್ಸ್ ಅಂತ ಹೇಳ್ತೀವಿ. ಓಕೆ, ಗ್ಯಾಮೀಟ್ಸ್ ಆರ್ ಕಾಲ್ಡ್ ಆಸ್ ಸೆಕ್ಸ್ ಸೆಲ್ಸ್. ಸೊ ಇಲ್ಲಿ ಮೇಲ್ ಪ್ರೊಡ್ಯೂಸರ್ಸ್ ಅ ಮೇಲ್ ಗ್ಯಾಮಿಟ್, ಅದನ್ನು ನಾವು ಸ್ಪರ್ಮ್ ಅಂತ ಹೇಳ್ತೀವಿ. ವಿ ವಿಲ್ ಕಾಲ್ ಇಟ್ ಆಸ್ ಅ ಸ್ಪರ್ಮ್. ಫೀಮೇಲ್ ಪ್ರೊಡ್ಯೂಸರ್ಸ್ ಅ ಫೀಮೇಲ್ ಗ್ಯಾಮಿಟ್, ಅದನ್ನು ಎಗ್ ಅಂತ ಹೇಳ್ತೀವಿ ಅಥವಾ ಓವಮ್ ಅಂತ ಕೂಡ ನಾವು ಕರಿತೀವಿ. ಓಕೆ, ಸ್ಪರ್ಮ್ ಮತ್ತು ಎಗ್ ಏನಾಗುತ್ತೆ, ದೇ ಆರ್ ದ ಟೂ ಗ್ಯಾಮಿಟ್ಸ್ ವಿಚ್ ಆರ್ ಬೀನ್ ಪ್ರೊಡ್ಯೂಸ್ಡ್ ಬೈ ಮೇಲ್ ಆ್ಯಂಡ್ ಫೀಮೇಲ್. ಸೊ ಡ್ಯೂರಿಂಗ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಏನಾಗುತ್ತೆ, ಡ್ಯೂರಿಂಗ್ ಸೆಕ್ಷುವಲ್ ರಿಪ್ರೊಡಕ್ಷನ್ ದೇರ್ ವಿಲ್ ಬಿ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮಿಟ್. ಮೇಲ್ ಗ್ಯಾಮಿಟ್ ಏನಾಗುತ್ತೆ, ಫಿಮೇಲ್ ಗ್ಯಾಮಿಟ್ ಜೊತೆಗೆ ಫ್ಯೂಸ್ ಆಗುತ್ತೆ. ಫ್ಯೂಸ್ ಅಂದರೆ ಕಂಬೈನ್ ಆಗೋದು, ಜಾಯಿನ್ ಆಗೋದು ಅಂತ ನಾವು ಹೇಳ್ತೀವಿ. ಓಕೆ, ಸೊ ಮೇಲ್ ಸೆಕ್ಸ್ ಸೆಲ್ ಏನಾಗುತ್ತೆ, ಫಿಮೇಲ್ ಸೆಕ್ಸ್ ಸೆಲ್ ಜೊತೆ ಕಂಬೈನ್ ಆಗುತ್ತೆ. ಆಸ್ ಅ ರಿಸಲ್ಟ್ ಆಫ್ ಇಟ್ ಏನಾಗುತ್ತೆ, ಒಂದು ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ ಫಾರ್ಮ್ ಆಗುತ್ತೆ. ಅದನ್ನು ವಿ ವಿಲ್ ಕಾಲ್ ಇಟ್ ಆಸ್ ಝೈಗೋಟ್. ಒಂದು ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ ಏನಾಗುತ್ತೆ, ಫಾರ್ಮ್ ಆಗುತ್ತೆ. ಯಾವಾಗ ಫಾರ್ಮ್ ಆಗುತ್ತೆ, ವೆನ್ ದೇರ್ ಇಸ್ ಅ ಫ್ಯೂಷನ್, ವೆನ್ ದೇರ್ ಇಸ್ ಅ ಕಂಬೈನಿಂಗ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮಿಟ್, ಝೈಗೋಟ್ ಫಾರ್ಮ್ ಆಗುತ್ತೆ. ಇಂಪಾರ್ಟೆಂಟ್ ವರ್ಡ್ಸ್ ನೆನ್ಪಿಟ್ಕೊಳ್ಬೇಕು. ಝೈಗೋಟ್ ಈಸ್ ನಥಿಂಗ್ ಬಟ್ ದ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್. ಸೊ ಈ ಝೈಗೋಟ್ ಏನಾಗುತ್ತೆ, ಡೆವಲಪ್ ಆಗ್ತಾ ಆಗ್ತಾ ಎಂಬ್ರಿಯೋ ಆಗುತ್ತೆ. ಸೊ ಈ ಎಂಬ್ರಿಯೋ ಏನಾಗುತ್ತೆ, ಫರ್ದರ್ ಸ್ಟೇಜಸ್ಸಲ್ಲಿ ವಿ ವಿಲ್ ಕಾಲ್ ಇಟ್ ಆಸ್ ಫೀಟಸ್. ಇದನ್ನು ನಾವು ಫೀಟಸ್ ಅಂತ ಕೂಡ ಕರಿತೀವಿ. ಫೀಟಸ್ ಅಂದರೆ ಅಡ್ವಾನ್ಸ್ಡ್ ಸ್ಟೇಜ್ ಆಫ್ ಎಂಬ್ರಿಯೋ ಅಂತ ಅರ್ಥ. ಈ ಎಂಬ್ರಿಯೋ ಏನಿದೆ, ಈ ಎಂಬ್ರಿಯೋನ ಅಡ್ವಾನ್ಸ್ಡ್ ಸ್ಟೇಜ್, ಬೇಬಿ ಅಂತ ನಾವೇನು ಹೇಳ್ತೀವಿ, ಆ ಒಂದು ಸ್ಟೇಜನ್ನ ನಾವು ಫೀಟಸ್ ಅಂತ ಹೇಳ್ತೀವಿ. ಯಾವಾಗ ಮಗು ಹೊಟ್ಟೆ ಒಳಗಡೆ ಇರುತ್ತೆ, ಗ್ರೋ ಆಗಿರುತ್ತೆ ಕಂಪ್ಲೀಟ್ ಆಗಿ, ಅದನ್ನು ನಾವು ಅಡ್ವಾನ್ಸ್ಡ್ ಸ್ಟೇಜ್ ಅಂತ ಹೇಳ್ತೀವಿ. ಈ ಅಡ್ವಾನ್ಸ್ಡ್ ಸ್ಟೇಜನ್ನ ನಾವು ಫೀಟಸ್ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್. ಸೊ ಇದು ನಮ್ಮ ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಆಗುವಂಥ ಒಂದು ಕಾಮನ್ ಪ್ರೋಸೆಸ್. ಓಕೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದರೆ ಏನು? ಇಟ್ ಇಸ್ ಅ ಮೋಡ್ ಆಫ್ ರಿಪ್ರೊಡಕ್ಷನ್ ವೇರ್ ದರ್ ಇಸ್ ಇನ್ವಾಲ್ವ್ಮೆಂಟ್ ಆಫ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್. ಸೊ ಮೇಲ್ ಏನಾಗುತ್ತೆ, ದೇ ರಿಲೀಸಸ್ ಅ ಮೇಲ್ ಗ್ಯಾಮಿಟ್ ಕಾಲ್ಡ್ ಆಸ್ ಸ್ಪರ್ಮ್. ಫೀಮೇಲ್ ರಿಲೀಸಸ್ ಅ ಫೀಮೇಲ್ ಗ್ಯಾಮಿಟ್ ಕಾಲ್ಡ್ ಆಸ್ ಎಗ್ ಅಂತ ಹೇಳ್ತೀವಿ. ಸೊ ಏನಾಗುತ್ತೆ, ಎರಡೂ ಕೂಡ ಫ್ಯೂಸ್ ಆಗುತ್ತೆ. ಫ್ಯೂಸ್ ಆಗುವಂಥ ಒಂದು ಸ್ಟೇಜ್ನ ನಾವು ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಸೊ ಈಗ ಝೈಗೋಟ್ ಫಾರ್ಮ್ ಆಗ್ತಾ ಇದೆ ಅಂದರೆ ಇಟ್ ಈಸ್ ಡ್ಯೂ ಟು ದ ಫರ್ಟಿಲೈಸೇಷನ್ ಪ್ರಾಸೆಸ್. ಯಾವಾಗ ಫರ್ಟಿಲೈಸೇಷನ್ ಆಗುತ್ತೆ ಆಗ ಏನಾಗುತ್ತೆ, ದೇರ್ ಈಸ್ ಅ ಫಾರ್ಮೇಷನ್ ಆಫ್ ಝೈಗೋಟ್. ಓಕೆ, ಯಾವಾಗ ಇದೆರಡು ಕಂಬೈನ್ ಆಗುತ್ತೆ ಏನಾಗುತ್ತೆ, ಝೈಗೋಟ್ ಫಾರ್ಮ್ ಆಗುತ್ತೆ. ಈ ಝೈಗೋಟ್ನ ನಾವು ಸಿಂಗಲ್ ಸೆಲ್ ಆರ್ಗ್ಯಾನಿಸಮ್ ಅಂತ ಕರಿತೀವಿ. ಝೈಗೋಟ್ ಈಸ್ ಅ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್. ಓಕೆ, ಸೊ ಈ ಝೈಗೋಟ್ ಏನಾಗುತ್ತೆ, ಡೆವಲಪ್ ಆಗ್ತಾ ಆಗ್ತಾ ಏನಾಗುತ್ತೆ, ಎಂಬ್ರಿಯೋ ಆಗುತ್ತೆ. ಈ ಎಂಬ್ರಿಯೋ ಡೆವಲಪ್ ಆಗ್ತಾ ಆಗ್ತಾ ಫೀಟಸ್ ಆಗುತ್ತೆ. ಸೊ ದಟ್ ಈಸ್ ವಾಟ್ ವಿ ವಿಲ್ ಕಾಲ್ ಇಟ್ ಆಸ್ ಅನ್ ಅಡ್ವಾನ್ಸ್ಡ್ ಸ್ಟೇಜ್ ಆಫ್ ದ ಎಂಬ್ರಿಯೋ ಅಥವಾ ಬೇಬಿ ಅಂತ ಹೇಳ್ತೀವಿ. ಸೊ ಈ ರೀತಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ. ಸೊ ಈಗ ಸೆಕೆಂಡ್ ಮೋಡ್ ಆಫ್ ರಿಪ್ರೊಡಕ್ಷನ್ ಬಂದು ಅಸೆಕ್ಷುವಲ್ ಅಥವಾ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ನಾವು ಹೇಳ್ತೇವೆ. ಸಿ, ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಏನಾಗುತ್ತೆ, ದೇರ್ ಇಸ್ ನೋ ಇನ್ವಾಲ್ವ್ಮೆಂಟ್ ಆಫ್ ಗ್ಯಾಮೆಟ್ಸ್. ಇಲ್ಲಿ ಏನಾಗಲ್ಲ, ದೆರ್ ಇಸ್ ನೋ ಗ್ಯಾಮೆಟ್ಸ್. ಅಂದರೆ ಮೇಲ್ ಗ್ಯಾಮಿಟ್ ಅಂಡ್ ಫೀಮೇಲ್ ಗ್ಯಾಮಿಟ್ ಅಂತ ನಾವು ಇಲ್ಲಿ ಏನು ಮಾಡಲ್ಲ, ಡಿಸ್ಟಿಂಗ್ವಿಷ್ ಮಾಡೋದಿಲ್ಲ, ಬೈಫರ್ಕೇಶನ್ ಮಾಡೋದಿಲ್ಲ ಅಥವಾ ಸೆಪರೇಷನ್ ಮಾಡೋದಿಲ್ಲ. ಎಲ್ಲಿ, ಇನ್ ದ ಅಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್. ಹೋಪ್ ನಿಮ್ಮೆಲ್ರಿಗೂ ಕೂಡ ತಿಳಿದಿದೆ, ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ಮೋಡ್ಸ್ ಆಫ್ ರಿಪ್ರೊಡಕ್ಷನ್. ಫಸ್ಟ್ಲಿ ಐ ವುಡ್ ಲೈಕ್ ಟು ಗಿವ್ ದ ಎಕ್ಸಾಂಪಲ್ ಆಫ್ ಬೈನರಿ ಫಿಷನ್. ಸೊ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಫಸ್ಟ್ಲಿ ನಾವು ತಿಳ್ಕೊಳ್ತಾ ಇರೋದು ಬೈನರಿ ಫಿಷನ್ ಬಗ್ಗೆ. ಸೊ ಬೈನರಿ ಫಿಷನ್ ಅಂತ ಹೇಳಿದಾಗ ನಮಗೆ ಫಸ್ಟ್ಲಿ ನೆನಪು ಬರುವಂಥ ಒಂದು ಆರ್ಗ್ಯಾನಿಸಮ್ ಅಮೀಬಾ. ಅಮೀಬಾನಲ್ಲಿ ನಾವು ಬೈನರಿ ಫಿಷನ್ ಅನ್ನ ನೋಡ್ತೇವೆ. ಬೈ ಅಂದರೆ ಟೂ ಅಂತ. ಓಕೆ, ಬೈ ಅಂದರೆ ಟೂ ಅಂತ. ಸೊ ಬೈನರಿ ಫಿಷನ್ ಅಲ್ಲಿ ಏನಾಗುತ್ತೆ ಅಂದರೆ ಟೂ ನ್ಯೂ ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್ ಆಗುತ್ತೆ. ಬೈನರಿ ಫಿಷನ್ ಅಲ್ಲಿ ಏನಾಗುತ್ತೆ, ಇಟ್ ಈಸ್ ಅ
type of fission where an organism is reproducing two daughter cells or two daughter organisms anta heltivi. Okay, so amoeba is the example. So previous class nalli ನೀವು ತಿಳ್ಕೊಂಡಿದ್ದೀರಾ ಅಲ್ವಾ, you have understood about the cell division, you understood about the cell elongation, ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ. ಸೊ ಅಮೀಬಾನಲ್ಲಿ ಏನಾಗುತ್ತೆ, ಸೆಲ್ ಡಿವಿಷನ್ ಆಗುತ್ತೆ, ಸೆಲ್ ಇಲಾಂಗೇಟ್ ಆಗಿ ಏನಾಗುತ್ತೆ, ಸೆಲ್ ಡಿವಿಷನ್ ಆಗುತ್ತೆ. ಸೊ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ ಈಸ್, ನೋಡಿ ಅಮೀಬಾ ಇಸ್ ಅ ಸೂಡೋಸಿಲಿಕ್ ಆರ್ಗ್ಯಾನಿಸಮ್, ಫಾಲ್ಸ್ ಬಾಡಿ ಕ್ಯಾವಿಟಿ ಅದಕ್ಕೆ ಇದೆ. ಸೊ ಈ ಅಮೀಬಾ ಏನಾಗುತ್ತೆ, ಯಾವಾಗ ರಿಪ್ರೊಡಕ್ಷನ್ ಮಾಡಬೇಕು ಅಂತ ಅಂದ್ಕೊಳ್ಳುತ್ತೆ ಏನಾಗುತ್ತೆ, ಅದರ ಒಂದು ನ್ಯೂಕ್ಲಿಯಸ್ ಏನಾಗುತ್ತೆ, ಇಟ್ ವಿಲ್ ಎನ್ಲಾರ್ಜ್, ಈ ರೀತಿ ಎನ್ಲಾರ್ಜ್ ಆಗ್ತಾ ಹೋಗುತ್ತೆ. ಅಮೀಬಾನ ನ್ಯೂಕ್ಲಿಯಸ್ ಏನಾಗುತ್ತೆ, ಎನ್ಲಾರ್ಜ್ ಆಗ್ತಾ ಹೋಗುತ್ತೆ. ಸೊ ಫರ್ದರ್ ಏನಾಗುತ್ತೆ, ಇಟ್ ವಿಲ್ ಎನ್ಲಾರ್ಜ್, ಈ ರೀತಿ ಮತ್ತೆ ಏನಾಗುತ್ತೆ ಅದು ನೀವು ಗಮನಿಸಬಹುದು ನೋಡಿ, ಈ ರೀತಿ ಇನ್ನೂ ಕೂಡ ಹೆಚ್ಚಾಗಿ ಎನ್ಲಾರ್ಜ್ ಆಗ್ತಾ ಹೋಗುತ್ತೆ. ಸೊ ಎನ್ಲಾರ್ಜ್ ಆಗ್ತಾ ಆಗ್ತಾ ಏನಾಗುತ್ತೆ, ಈ ಒಂದು ನ್ಯೂಕ್ಲಿಯಸ್ ಏನಾಗುತ್ತೆ, ಡಿವೈಡ್ ಆಗುತ್ತೆ ಫೈನಲಿ. ಸೊ ಡಿವೈಡ್ ಆದಾಗ ಏನಾಗುತ್ತೆ, ದ ಪೇರೆಂಟ್ ಅಮೀಬಾ ವಿಲ್ ಇಟ್ ಸೆಲ್ಫ್ ಡಿವೈಡ್ ಇಂಟು ಟೂ ಡಾಟರ್ ಅಮೀಬಾಸ್. ಪೇರೆಂಟ್ ಅಮೀಬಾ ವಿಲ್ ಡಿವೈಡ್ ಇಟ್ ಸೆಲ್ಫ್ ಟು ಫಾರ್ಮ್ ನ್ಯೂ ಡಾಟರ್, ದಟ್ ಈಸ್ ಟೂ ಡಾಟರ್ ಅಮೀಬಾಸ್ ಅಂತ ಹೇಳ್ತೀವಿ. ಆ್ಯಂಡ್ ದಿಸ್ ವಿಲ್ ಹ್ಯಾಪನ್ ಅಂಡರ್ ಬೈನರಿ ಫಿಷನ್. ಬೈನರಿ ಫಿಷನ್ ಅಲ್ಲಿ ಆಗುತ್ತೆ. ಬೈನರಿಲಿ ಏನಾಗ್ತಾ ಇದೆ, ಯು ಕ್ಯಾನ್ ಅಬ್ಸರ್ವ್, ಬೈ ಅಂದರೆ ಟೂ ಅಂತ ಹೇಳಿದೆ ನಾನು ನಿಮಗೆ, ಹೌದಲ್ವಾ. ಸೊ ಟೂ ಡಾಟರ್ ಆರ್ಗ್ಯಾನಿಸಮ್ಸ್ ಆರ್ ಫಾರ್ಮ್ಡ್. ಸೊ ಯಾವಾಗ ಈ ಟೂ ಡಾಟರ್ ಆರ್ಗ್ಯಾನಿಸಮ್ಸ್ ಫಾರ್ಮ್ ಆಗುತ್ತೆ, ದ ಪೇರೆಂಟ್ ವಿಲ್ ಬಿ ನೋ ಮೋರ್. ಪೇರೆಂಟ್ ಇರೋದಿಲ್ಲ, ಯಾಕೆಂದರೆ ಪೇರೆಂಟೇ ಏನಾಗಿದೆ, ಡಾಟರ್ ಆರ್ಗ್ಯಾನಿಸಮ್ಸ್ ಆಗಿ ಇಲ್ಲಿ ಫಾರ್ಮ್ ಆಗಿದೆ. I hope you can understand. Okay, so we are studying about now asexual reproduction. Under that, firstly I told you about the binary fission. Binary fission ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. So binary fission ಅಲ್ಲಿ I have told you about amoeba. Amoeba shows the binary fission. You can observe here there is a single nucleus ಏನಾಗ್ತಾ ಇದೆ, it is enlarging and finally it is dividing. So cell division ಬಗ್ಗೆ, cell enlargement ಬಗ್ಗೆ ನಾನು previous class ನಲ್ಲಿ ನಿಮಗೆ ಹೇಳಿದ್ದೀನಿ. Okay, so this is an example for binary fission. So let us take next example. ನೋಡಿ ಈ ಡಯಾಗ್ರಾಮ್ ಆಗಿರಬಹುದು, ವಾಟ್ ಎವರ್ ದ ಕಾನ್ಸೆಪ್ಟ್ ನಾನು ನಿಮಗೆ ಹೇಳ್ತಾ ಇದ್ದೀನಿ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು CET ಆ್ಯಂಡ್ ನೀಟ್ ಪ್ರಿಪ್ರೇಷನ್. ಸೆಕೆಂಡ್ ಥಿಂಗ್, ಲೆಟ್ ಮಿ ಟಾಕ್ ಅಬೌಟ್ ದ ಬಡ್ಡಿಂಗ್. ನೆಕ್ಸ್ಟ್ ನಾವು ಬಡ್ಡಿಂಗ್ ಬಗ್ಗೆ ಮಾತಾಡೋಣ. ಓಕೆ, ಸೊ ಬಡ್ಡಿಂಗ್ ಬಗ್ಗೆ ಕೂಡ ನೀವು ತಿಳ್ಕೊಂಡಿದ್ದೀರಾ. ಸೊ ಬಡ್ಡಿಂಗ್ ಅಂತ ಹೇಳಿದಾಗ ವಿ ವಿಲ್ ಗೆಟ್ ಎನ್ ಎಕ್ಸಾಂಪಲ್ ಆಫ್ ಬಡ್ಡಿಂಗ್ ಇನ್ ಹೈಡ್ರಾ. ಬಡ್ಡಿಂಗ್ ಇನ್ ಹೈಡ್ರಾ ಬಗ್ಗೆ ತಿಳ್ಕೊಂಡಿದ್ದೀರಾ, ಆ್ಯಂಡ್ ಬಡ್ಡಿಂಗ್ ಇನ್ ಈಸ್ಟ್ ಬಗ್ಗೆ ಕೂಡ ನೀವು ತಿಳ್ಕೊಂಡಿದ್ದೀರಾ. ಸೊ ಹೈಡ್ರಾ ಆ್ಯಂಡ್ ಈಸ್ಟ್ ಆರ್ ದ ಟೂ ಎಕ್ಸಾಂಪಲ್ಸ್ ವಿಚ್ ಐ ಆಮ್ ಟೇಕಿಂಗ್ ಹಿಯರ್ ಇನ್ ದ ಕೇಸ್ ಆಫ್ ಬಡ್ಡಿಂಗ್. ಹೈಡ್ರಾನ ಪಿಕ್ಚರ್ ಕೂಡ ನಿಮಗೆ ನೆನಪಿದೆ ಅನ್ಕೋತೀನಿ. ಹೈಡ್ರಾ ನೋಡಿ ಈ ರೀತಿ ಇರುತ್ತೆ. ಸೊ ಇಟ್ ವಿಲ್ ಬಿ ಹ್ಯಾವಿಂಗ್ ಟೆಂಟೆಕಲ್ಸ್ ಲೈಕ್ ದಿಸ್, ಈ ರೀತಿ ಟೆಂಟೆಕಲ್ಸ್ ಇರುತ್ತೆ. ಓಕೆ, ಸೊ ಹೈಡ್ರಾನಲ್ಲಿ ಏನಾಗ್ತಿದೆ, ಸಿ ಡ್ಯೂ ಟು ದ ರಿಪೀಟೆಡ್ ಸೆಲ್ ಡಿವಿಷನ್, ಹೈಡ್ರಾನ ಬಾಡಿನಲ್ಲಿ ಡ್ಯೂ ಟು ದ ರಿಪೀಟೆಡ್ ಸೆಲ್ ಡಿವಿಷನ್ ಏನಾಗುತ್ತೆ, ಅಟ್ ಒನ್ ಪಾಯಿಂಟ್ ಆಫ್ ಇಟ್ಸ್ ಬಾಡಿ ಏನಾಗುತ್ತೆ, ವಿ ಕ್ಯಾನ್ ಸಿ ದ ಔಟ್ ಗ್ರೋತ್, ಒಂದು ಔಟ್ ಗ್ರೋತ್ ಬರುತ್ತೆ ಇಲ್ಲಿ. ಓಕೆ, ಇದನ್ನ ನಾವು ಬರ್ಡ್ ಅಂತ ಹೇಳ್ತೀವಿ. ಓಕೆ, ವಿ ಕ್ಯಾನ್ ಸಿ ಎನ್ ಔಟ್ ಗ್ರೋತ್ ಆನ್ ದ ಬಾಡಿ ಆಫ್ ದ ಹೈಡ್ರಾ ಡ್ಯೂ ಟು ದ ರಿಪೀಟೆಡ್ ಸೆಲ್ ಡಿವಿಷನ್. ಓಕೆ, ಸೊ ಈ ಔಟ್ ಗ್ರೋತ್ನ ವಿ ವಿಲ್ ಕಾಲ್ ಇಟ್ ಆಸ್ ಬರ್ಡ್. ಇದನ್ನ ನಾವು ಬರ್ಡ್ ಅಂತ ಹೇಳ್ತೀವಿ. ಈ ಬರ್ಡ್ ಏನಾಗುತ್ತೆ, ಇಟ್ ವಿಲ್ ಡೆವಲಪ್. ಇದು ಯಾವಾಗ ಕಂಪ್ಲೀಟ್ ಆಗಿ ಡೆವಲಪ್ ಆಗುತ್ತೆ, ಈ ಬರ್ಡ್ ಏನಾಗುತ್ತೆ, ಇಟ್ ವಿಲ್ ಡಿಟ್ಯಾಚ್ ಫ್ರಮ್ ದ ಪೇರೆಂಟ್ ಬಾಡಿ. ಪೇರೆಂಟ್ ಬಾಡಿಯಿಂದ ಇದೇನಾಗುತ್ತೆ, ಡಿಟ್ಯಾಚ್ ಆಗುತ್ತೆ, ಅಂದರೆ ಸೆಪರೇಟ್ ಆಗುತ್ತೆ. ಸೊ ವೆನ್ ಇಟ್ ಡಿಟ್ಯಾಚಸ್ ಆರ್ ವೆನ್ ಇಟ್ ಸೆಪರೇಟ್ ಫ್ರಮ್ ದ ಪೇರೆಂಟ್ ಬಾಡಿ, ದಿಸ್ ಬರ್ಡ್ ವಿಲ್ ಡೆವಲಪ್ ಇಂಟು ಒನ್ ಇಂಡಿವಿಜುವಲ್ ಆರ್ಗ್ಯಾನಿಸಮ್, ಅಥವಾ ಒಂದು ಹೊಸ ಹೈಡ್ರಾ ಆಗಿ ಇದೇ ಡೆವಲಪ್ ಆಗುತ್ತೆ. ಯು ಗೆಟಿಂಗ್ ಮೈ ಪಾಯಿಂಟ್ ಅಲ್ವಾ? ಬಡ್ಡಿಂಗ್ ಈಸ್ ದ ಅನದರ್ ಎಕ್ಸಾಂಪಲ್ ಫಾರ್ ಎಸೆಕ್ಷುಯಲ್ ಮೋಡ್ ಆಫ್ ರಿಪ್ರೊಡಕ್ಷನ್. ಡಯಾಗ್ರಾಮ್ ನೆನಪಿರಲಿ. ನಾವು ಈಸ್ಟನ್ನು ನೋಡಿದಾಗಲೂ ಕೂಡ ನೋಡಿ, ಈಸ್ಟ್ ಸೆಲ್ ಹೀಗೆ ಇರುತ್ತೆ, ಇಲ್ಲಿ ಏನಾಗುತ್ತೆ, ವಿ ಕ್ಯಾನ್ ಸಿ ಎನ್ ಔಟ್ ಗ್ರೋತ್. ಇಲ್ಲೂ ಕೂಡ ಏನಾಗುತ್ತೆ, ಬಡ್ಡಿಂಗ್ ಆಗುತ್ತೆ. ವಿ ಕ್ಯಾನ್ ಸಿ ದ ಬಡ್ಡಿಂಗ್ ಇನ್ ಈಸ್ಟ್ ಆಲ್ಸೋ. ಸೊ ಈ ಬರ್ಡ್ ಕೂಡ ಕಂಪ್ಲೀಟ್ ಆಗಿ ಏನಾಗುತ್ತೆ, ಡಿಟ್ಯಾಚ್ ಆಗಿ ಒಂದು ಹೊಸ ಆರ್ಗ್ಯಾನಿಸಮ್ ಆಗಿ ಇದು ಡೆವಲಪ್ ಆಗುತ್ತೆ. ಓಕೆ, ಐ ಹೋಪ್ ಯು ಆರ್ ಗೆಟಿಂಗ್ ಮೈ ಪಾಯಿಂಟ್ಸ್. ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ, ಬಿಕಾಸ್ ಎಲ್ಲ ಕಾನ್ಸೆಪ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಆಲ್ ದೀಸ್ ಕಾನ್ಸೆಪ್ಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೀವು ಬೇಕಾದರೆ ಒಂದು ಕ್ವಿಕ್ ಸ್ಕ್ರೀನ್ಶಾಟ್ನ ತಗೊಳ್ಬಹುದು. ಐ ವಿಲ್ ಗಿವ್ ಯು ಫ್ಯೂ ಮೋರ್ ಎಕ್ಸಾಂಪಲ್ಸ್ ಫಾರ್ ದ ಎಸೆಕ್ಷುಯಲ್ ಮೋಡ್ ಆಫ್ ರಿಪ್ರೊಡಕ್ಷನ್. ಇನ್ನೊಂದಷ್ಟು ಎಕ್ಸಾಂಪಲ್ಸನ್ನು ಕೊಡ್ತೀನಿ. ಸೊ ಫಸ್ಟ್ಲಿ ನೀವು ತಿಳ್ಕೊಂಡಿರೋದು ಒಂದು ಬೈನರಿ ಫಿಷನ್ ಇನ್ ಅಮೀಬಾ ತಿಳ್ಕೊಂಡಿದ್ದೀರಾ.
ಸೆಕೆಂಡ್ ಬರ್ಡಿಂಗ್ ತಿಳ್ಕೊಂಡಿದ್ದೀರಾ. ಬರ್ಡಿಂಗ್ ಅಂದರೆ ಏನೂ ಇಲ್ಲ, ವೆರಿ ಸಿಂಪಲ್. ಏನಾಗುತ್ತೆ, ಒಂದು ಬರ್ಡ್ ಫಾರ್ಮ್ ಆಗುತ್ತೆ ಪೇರೆಂಟ್ ಬಾಡಿ ಮೇಲೆ. ಅದು ಕಂಪ್ಲೀಟ್ ಆಗಿ ಗ್ರೋ ಆದಮೇಲೆ ಪೇರೆಂಟ್ ಬಾಡಿಯಿಂದ ಇಟ್ ವಿಲ್ ಗೆಟ್ ಡಿಟ್ಯಾಚ್ಡ್. It detached, and when it detached, what happened? It will develop into a new individual organism. Example ನಾವು ನೋಡಿರೋದು budding in hydra and budding in yeast. ಇದನ್ನ ನೀವು ತಿಳ್ಕೊಂಡಿದ್ದೀರಾ. ಓಕೆ, ಸೊ now let me give you another example. ಸೊ ನೀವು ಬೇಕಾದರೆ ಒಂದು ಕ್ವಿಕ್ ಆಗಿ ಸ್ಕ್ರೀನ್ಶಾಟ್ ತಗೊಳ್ಬೋದು. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನಾವು ನೋಡೋದಾದರೆ ದ ಥರ್ಡ್ ಒನ್ ಐ ಆಮ್ ಟೆಲಿಂಗ್ ಅಬೌಟ್ ದ ರೀಜನರೇಷನ್. ಸೊ ರೀಜನರೇಷನ್ ಬಗ್ಗೆ ಮಾತಾಡಿದಾಗ ಲೆಟ್ ಅಸ್ ಟೇಕ್ ದ ಎಕ್ಸಾಂಪಲ್ ಆಸ್ ಪ್ಲಾನೇರಿಯಾ. ಸೊ ನೀವೆಲ್ಲ ಪ್ಲನೇರಿಯಾ ಬಗ್ಗೆ ತಿಳ್ಕೊಂಡಿದ್ದೀರಾ ಇನ್ ದ ಪ್ರೀವಿಯಸ್ ಇಯರ್ಸ್. ಸೊ ಪ್ಲನೇರಿಯಾ ನೋಡೋದಕ್ಕೆ ನೋಡಿ ಈ ರೀತಿ ಇರುತ್ತೆ. ಸೊ ಈ ರೀತಿ ಅದು ಇರುತ್ತೆ. ಸೊ ಈ ಒಂದು ಆರ್ಗ್ಯಾನಿಸಮ್ ಏನಾಗುತ್ತೆ, ಡ್ಯೂ ಟು ಆಕ್ಸಿಡೆಂಟಲ್ ಪ್ರಾಸೆಸ್ ಏನಾಗುತ್ತೆ, ಇದ್ರ ಬಾಡಿ ಆಕ್ಸಿಡೆಂಟಲ್ ಪ್ರಾಸೆಸ್ಸಲ್ಲಿ ಕಟ್ ಆಗುತ್ತೆ. ಸೊ ಕಟ್ ಆದಾಗ ಏನಾಗುತ್ತೆ ನೋಡಿ, ಈ ರೀತಿ ಬಾಡಿ ಇದೆ ಅಲ್ವಾ. ಸೊ ಈ ರೀತಿ ಇರುವಂಥ ಬಾಡಿ ಏನಾಗಬಹುದು, ಈ ರೀತಿ ಕಟ್ ಆಗ್ಬೋದು. ಸೊ ಈ ರೀತಿ ಕಟ್ ಆದಾಗ ಏನಾಗುತ್ತೆ, ಈಚ್ ಪಾರ್ಟ್ ಆಫ್ ದ ಪ್ಲಾನೇರಿಯಾ ವಿಲ್ ರೀಜನರೇಟ್ ಟು ಗ್ರೋ ಇನ್ ಟು ಅ ನ್ಯೂ ಆರ್ಗ್ಯಾನಿಸಮ್. ಒಂದೊಂದು ಪಾರ್ಟು ಕೂಡ ಏನಾಗುತ್ತೆ, ಹೊಸ ಆರ್ಗ್ಯಾನಿಸಮ್ ಆಗಿ ಡೆವಲಪ್ ಆಗುತ್ತೆ. ಸೊ ದಟ್ ಈಸ್ ವೈ ವಿ ವಿಲ್ ಕಾಲ್ ಇಟ್ ಆಸ್ ರೀಜನರೇಷನ್. ರೀಜನರೇಷನ್ ಆಗ್ತಾ ಇದೆ ಅಂದರೆ ಮತ್ತೆ ಏನಾಗ್ತಾ ಇದೆ, ಜನರೇಟ್ ಆಗ್ತಾ ಇದೆ. ಏನು ಜನರೇಟ್ ಆಗ್ತಿದೆ, ವಾಟ್ ಈಸ್ ಜನರೇಟಿಂಗ್? ಈಚ್ ಪಾರ್ಟ್ ಆಫ್ ದ ಪ್ಲಾನೇರಿಯಾ ಬಾಡಿ ಈಸ್ ಜನರೇಟಿಂಗ್ ಟು ಬಿಕಮ್ ಅ ನ್ಯೂ ಇಂಡಿವಿಜುವಲ್ ಆರ್ಗ್ಯಾನಿಸಮ್. ಸೊ ಪ್ಲಾನೇರಿಯಾ ಇಸ್ ಅನ್ ಎಕ್ಸಾಂಪಲ್ ಫಾರ್ ರೀಜನರೇಷನ್. ಸೊ ಇಲ್ಲೆಲ್ಲ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಎಸೆಕ್ಷುಯಲ್ ಮೋಡ್ ಆಫ್ ರೀಪ್ರೊಡಕ್ಷನ್ ಅಲ್ಲಿ ಓನ್ಲಿ ವಿತ್ ದ ಹೆಲ್ಪ್ ಆಫ್ ಅ ಸಿಂಗಲ್ ಪೇರೆಂಟ್ನ ಸಹಾಯದಿಂದ ನ್ಯೂ ಆರ್ಗ್ಯಾನಿಸಮ್ ಇಸ್ ಡೆವಲಪಿಂಗ್. ವಿ ಆರ್ ನಾಟ್ ಸೀಯಿಂಗ್ ದ ಇನ್ವಾಲ್ವ್ಮೆಂಟ್ ಆಫ್ ಮೇಲ್ ಅಂಡ್ ಫೀಮೇಲ್ ಸೆಕ್ಸ್ ಹಿಯರ್. ಪ್ಲಾನೇರಿಯಾ ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ವೆನ್ ಐ ಟಾಕ್ ಅಬೌಟ್ ರೀಜನರೇಷನ್ ಬಗ್ಗೆ ಮಾತಾಡಿದಾಗ ಯು ಶುಡ್ ರಿಮೆಂಬರ್ ಅಬೌಟ್ ದ ಪ್ಲಾನೇರಿಯಾ. ಸೊ ಏನಾಗುತ್ತೆ, ಆಕ್ಸಿಡೆಂಟಲ್ ಪ್ರಾಸೆಸ್ಸಲ್ಲಿ ತನಗೆ ತಾನೇ ಇಲ್ಲಿ ರಿಪ್ರೊಡಕ್ಷನ್ನ ಮಾಡಲ್ಲ, ಯಾವುದೋ ಒಂದು ಕಾರಣದಿಂದ ಡ್ಯೂ ಟು ಸಮ್ ರೀಸನ್ ಏನಾಗುತ್ತೆ, ದ ಬಾಡಿ ಮೇ ಡಿವೈಡ್ ಇನ್ ಟು ಪೀಸಸ್. ಈಚ್ ಪಾರ್ಟ್ ಆಫ್ ದ ಬಾಡಿ ವಿಲ್ ರೀಜನರೇಟ್. ಇಟ್ ವಿಲ್ ರೀಜನರೇಟ್ ಟು ಫಾರ್ಮ್ ಅ ನ್ಯೂ ಆರ್ಗ್ಯಾನಿಸಮ್ ಅಥವಾ ನ್ಯೂ ಪ್ಲಾನೇರಿಯಾ ಅಂತ ನಾವು ಹೇಳ್ಬೋದು. ಓಕೆ, ಸೊ ದ ನೆಕ್ಸ್ಟ್ ಎಕ್ಸಾಂಪಲ್ ಈಸ್ ಸ್ಪೋರ್ ಫಾರ್ಮೇಷನ್. ಸೊ ಸ್ಪೋರ್ ಫಾರ್ಮೇಷನ್ ಬಗ್ಗೆ ಮಾತಾಡಿದಾಗ ಯು ಮಸ್ಟ್ ರಿಮೆಂಬರ್ ದ ಎಕ್ಸಾಂಪಲ್ ಆಫ್ ರೈಸೋಪಸ್. ಐ ಥಿಂಕ್ ನಿಮಗೆ ರೈಸೋಪಸ್ ಬಗ್ಗೆ ನೆನಪಿದೆ, 10th ಸ್ಟ್ಯಾಂಡರ್ಡಲ್ಲಿ ನಿಮಗೆ ರೈಸೋಪಸ್ ಡಯಾಗ್ರಾಮ್ ಕೂಡ ಇತ್ತು ಅಂಡರ್ ಎಸೆಕ್ಷುಯಲ್ ಮೋಡ್ ಆಫ್ ರೀಪ್ರೊಡಕ್ಷನ್. ರೈಸೋಪಸ್ ಆಗಿರ್ಬೋದು, ಫಂಗೈ ಆಗಿರ್ಬೋದು, ವಿ ಕ್ಯಾನ್ ಟೇಕ್ ಎನ್ ಎಕ್ಸಾಂಪಲ್ ಫಾರ್ ಸ್ಪೋರ್ ಫಾರ್ಮೇಷನ್. ಇಲ್ಲಿ ಏನಾಗುತ್ತೆ, ಸಿ ವೆನ್ ದ ಆರ್ಗ್ಯಾನಿಸಮ್ ಇಸ್ ಗ್ರೋಯಿಂಗ್ ಏನಾಗುತ್ತೆ, ಇಟ್ ವಿಲ್ ಫಾರ್ಮ್ ಅ ಬ್ಲಾಬ್ ಅಥವಾ ಬಲ್ಬ್ ಲೈಕ್ ಸ್ಟ್ರಕ್ಚರ್. ಈ ರೀತಿಯ ಒಂದು ಸ್ಟ್ರಕ್ಚರ್ನ ಏನಾಗುತ್ತೆ ಅದು ಫಾರ್ಮ್ ಮಾಡುತ್ತೆ. ಸೊ ಈ ರೀತಿ ಫಾರ್ಮ್ ಆದಂಥ ಈ ಬ್ಲಾಬ್ ಲೈಕ್ ಸ್ಟ್ರಕ್ಚರಲ್ಲಿ ಏನಾಗುತ್ತೆ, ದೇರ್ ವಿಲ್ ಬಿ ಅಕ್ಯುಮಿಲೇಷನ್ ಆರ್ ಫಾರ್ಮೇಷನ್ ಆಫ್ ದೇರ್ ಆರ್ ಸೋ ಮೆನಿ ಸ್ಪೋರ್ಸ್, ಮಿಲಿಯನ್ಸ್ ಆಫ್ ಸ್ಪೋರ್ಸ್ ಏನಾಗುತ್ತೆ ಇದರಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಯಾವಾಗ ಇದು ರಪ್ಚರ್ ಆಗುತ್ತೆ, ಈ ಬಲ್ಬ್ ಅಥವಾ ಬ್ಲಾಬ್ ಏನಾಗುತ್ತೆ, ಯಾವಾಗ ಇದು ರಪ್ಚರ್ ಆಗುತ್ತೆ, ಈ ಸ್ಪೋರ್ಸ್ ಹೊರಗಡೆ ಬರುತ್ತೆ. ಓಕೆ, ಈ ಸ್ಪೋರ್ಸ್ ಏನಾಗುತ್ತೆ ಹೊರಗಡೆ ಬರುತ್ತೆ. ಹೊರಗಡೆ ಬಂದಾಗ ಇಟ್ ವಿಲ್ ಡೆವಲಪ್ ಇನ್ ಟು ಅ ನ್ಯೂ ಆರ್ಗ್ಯಾನಿಸಮ್. ಒಂದೊಂದು ಸ್ಪೋರು ಕೂಡ ಏನಾಗುತ್ತೆ, ಹೊಸ ಆರ್ಗ್ಯಾನಿಸಮ್ ಆಗಿ, ಹೊಸ ರೈಸೋಪಸ್ ಆಗಿ ಏನಾಗುತ್ತೆ ಫಾರ್ಮ್ ಆಗುತ್ತೆ. ಓಕೆ, ಐ ಥಿಂಕ್ ಯು ಆರ್ ಗೆಟಿಂಗ್ ಮೈ ಪಾಯಿಂಟ್. ಸೊ ವಿ ಆರ್ ಟಾಕಿಂಗ್ ಅಬೌಟ್ ಸ್ಪೋರ್ ಫಾರ್ಮೇಷನ್ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಅದರಲ್ಲಿ ಎಕ್ಸಾಂಪಲ್ ನಾನು ತೊಗೊಳ್ಬೋದು, ಫಂಗೈ ಆದರೂ ತೊಗೊಳ್ಬೋದು, ಅಥವಾ ಐ ಕ್ಯಾನ್ ಟೇಕ್ ಆಸ್ ಎಕ್ಸಾಂಪಲ್ ಆಫ್ ರೈಸೋಪಸ್. ಓಕೆ, ಸೊ ನಾವು ರೈಸೋಪಸ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ದಿಸ್ ಇಸ್ ದ ಫೆಮಿಲಿಯರ್, ನಿಮಗೆ ಇದು ಫೆಮಿಲಿಯರ್ ಆಗಿದೆ. ಸೊ ನಿಮಗೆ ನೀಟ್ ಆಗಿರ್ಬೋದು, CET-ನಲ್ಲಾಗಿ ಏನಾಗಿರ್ಬೋದು, ಈ ರೀತಿ ಈ ಒಂದು ಪಾಯಿಂಟ್ನೇ ಸ್ಟ್ರೆಸ್ ಮಾಡಿ ಕೇಳ್ತಿರ್ತಾರೆ. ಸೊ ರೈಸೋಪಸ್ ಅಲ್ಲಿ ಏನಾಗುತ್ತೆ, ಯು ಕ್ಯಾನ್ ಅಬ್ಸರ್ವ್ ದೇರ್ ಇಸ್ ಅ ಫಾರ್ಮೇಷನ್ ಆಫ್ ಸ್ಪೋರ್ಸ್ ಇನ್ಸೈಡ್ ಅ ಬ್ಲಾಬ್ ಲೈಕ್ ಸ್ಟ್ರಕ್ಚರ್. ಸೊ ಈ ಸ್ಪೋರ್ಸ್ ಏನಾಗಿರುತ್ತೆ, ಮಿಲಿಯನ್ ಗಟ್ಟಲೆ ಸ್ಪೋರ್ಸ್ ಇರುತ್ತೆ ಒಳಗಡೆ. ಓಕೆ, ಯಾವಾಗ ಇದು ರಪ್ಚರ್ ಆಗುತ್ತೆ, ವೆನ್ ಇಟ್ ರಪ್ಚರ್ ವಾಟ್ ಹ್ಯಾಪನ್, ದ ಸ್ಪೋರ್ಸ್ ಕಮ್ಸ್ ಔಟ್. ಸ್ಪೋರ್ಸ್ ಏನಾಗುತ್ತೆ ಹೊರಗಡೆ ಬರುತ್ತೆ. ಆಸ್ ಎ ರಿಸಲ್ಟ್ ಆಫ್ ಈಚ್ ಸ್ಪೋರ್ ಕ್ಯಾನ್ ಫಾರ್ಮ್ ಅ ನ್ಯೂ ಆರ್ಗ್ಯಾನಿಸಮ್. ಓಕೆ, ಈಚ್ ಸ್ಪೋರ್ ಏನಾಗುತ್ತೆ ಒಂದು ಹೊಸ ಆರ್ಗ್ಯಾನಿಸಮ್ನ ಫಾರ್ಮ್ ಮಾಡುತ್ತೆ. ದ ನೆಕ್ಸ್ಟ್ ಒನ್ ಈಸ್ ದ ಫ್ರಾಗ್ಮೆಂಟೇಷನ್. ಸೊ ಫ್ರಾಗ್ಮೆಂಟೇಷನ್ ಅಂತ ಹೇಳಿದಾಗ ನಾವು ಲೆಟ್ ಅಸ್ ಟೇಕ್ ದ ಎಕ್ಸಾಂಪಲ್ ಆಸ್ ಸ್ಪೈರೋಗೈರಾ ಎಕ್ಸಾಂಪಲ್ನ ನಾವು ತಗೊಳ್ಳೋಣ ಫಾರ್ ದ ಫ್ರಾಗ್ಮೆಂಟೇಷನ್. ಓಕೆ, ಸ್ಪೈರೋಗೈರಾ. ಸೊ ಸ್ಪೈರೋಗೈರಾ ಅಂತಂದರೆ ನಾವು ಫಿಲಾಮೆಂಟಸ್ ಆಲ್ಗೆ ಅಂತ ಹೇಳ್ತೀವಿ. ಸೊ ಅದು ಈ ರೀತಿ ಇರುತ್ತೆ ನೋಡಿ, ಈ ರೀತಿ ಇರುತ್ತೆ ಅದು. ಓಕೆನಾ, ಸೊ ಈ ರೀತಿ ಇರುತ್ತೆ ಅಂದ್ಕೊಳ್ಳಿ, ರಫ್ ಆಗಿ ನಾನು ಬರೆದಿದ್ದೀನಿ. ಸೊ ಈ ಫ್ರಾಗ್ಮೆಂಟೇಷನ್ ಅಂದರೆ ಏನಾಗುತ್ತೆ ಅಂದರೆ ಫ್ರಾಗ್ಮೆಂಟ್ಸ್ ಆಗುತ್ತೆ. ಓಕೆ, ಸೊ ಸ್ಪೈರೋಗೈರಾ ವೆನ್ ಇಟ್ ಬಿಕಮ್ಸ್ ಫ್ರಾಗ್ಮೆಂಟ್ಸ್, ಪೀಸಸ್ ಆದಾಗ ಏನಾಗುತ್ತೆ, ಈಚ್ ಫ್ರಾಗ್ಮೆಂಟ್ ವಿಲ್ ಗ್ರೋ ಇನ್ ಟು ಅ ನ್ಯೂ ಆರ್ಗ್ಯಾನಿಸಮ್.
ಒಂದೊಂದು ಫ್ರಾಗ್ಮೆಂಟು ಕೂಡ ಏನಾಗುತ್ತೆ, ಹೊಸ ಆರ್ಗ್ಯಾನಿಸಮ್ ಆಗಿ ಇದು ಡೆವಲಪ್ ಆಗುತ್ತೆ. ಓಕೆ, ಸೊ ಫ್ರಾಗ್ಮೆಂಟ್ಸ್ ಅಂದರೆ ಪೀಸಸ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಸ್ಪೈರೋಗೈರಾ ಈಸ್ ಎನ್ ಎಕ್ಸಾಂಪಲ್ ಫಾರ್ ದ ಫ್ರಾಗ್ಮೆಂಟೇಷನ್ ಪ್ರಾಸೆಸ್. ಇದನ್ನ ನಾವು ಫಿಲಾಮೆಂಟಸ್ ಆಲ್ಗೆ ಅಂತ ಕೂಡ ಹೇಳ್ತೀವಿ. ಓಕೆ, ಈ ಸ್ಪೈರೋಗೈರಾ ಏನಾಗುತ್ತೆ, ಆಸ್ ಇಟ್ ಬಿಕಮ್ ದ ಫ್ರಾಗ್ಮೆಂಟ್ಸ್, ಯಾವಾಗ ಇದು ಫ್ರಾಗ್ಮೆಂಟ್ಸ್ ಆಗುತ್ತೆ, ಇಟ್ ವಿಲ್ ಡೆವಲಪ್ ಇನ್ ಟು ಅ ನ್ಯೂ ಇಂಡಿವಿಜುವಲ್ ಆರ್ಗ್ಯಾನಿಸಮ್. ಇದ್ರ ಬಗ್ಗೆ ಎಲ್ಲ ಆಲ್ರೆಡಿ ನೀವು ತಿಳ್ಕೊಂಡಿದ್ದೀರಾ. ಸೊ ನಾನೊಂದು ರಿವಿಷನ್ನ ಮಾಡ್ತಾ ಇದ್ದೀನಿ, ಸೊ ದಟ್ ನಾನು ಮುಂದೆ ಹೇಳುವ ಕಾನ್ಸೆಪ್ಟ್ಸ್ಗೆ ಇದೆಲ್ಲ ಕೂಡ ತುಂಬಾ ಏನಾಗುತ್ತೆ, ಒಂದು ಸಪೋರ್ಟಿವ್ ಆಗಿ ಇರುತ್ತೆ. ಈ ಒಂದು ಬೇಸಿಕ್ ಫೌಂಡೇಶನ್ ಆಗಿರುತ್ತೆ, ಸಪೋರ್ಟಿವ್ ಆಗಿ ಇರುತ್ತೆ. ಸೊ ದೀಸ್ ಆರ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ವಿಚ್ ಐ ಹ್ಯಾವ್ ಗಿವನ್ ಫಾರ್ asexual mode of reproduction. asexual mode of reproduction ಅಂತಂದರೆ ಏನು ಹೇಳಿದೆ? I told you that asexual mode of reproduction is a mode of reproduction where there is no involvement of sex. Sex involvement ಇಲ್ಲಿ ಇರೋದಿಲ್ಲ. Here we have seen many examples under asexual mode of reproduction. First ನಾವು binary fission ಅನ್ನು ನೋಡಿದ್ವಿ. Next budding in yeast and hydra, regeneration in planaria, spore formation in rhizopus and fragmentation in spirogyra. So these are some of the examples for the asexual mode of reproduction. ತುಂಬಾನೇ ಇಂಪಾರ್ಟೆಂಟ್ ಇದೆ, ಇದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಳ್ಬೇಕು. ಸೊ ಫೈನಲಿ ನಿಮ್ಗೆ ಏನು ಅರ್ಥ ಆಯಿತು ಅಂದರೆ, ಆಲ್ ದ ಲಿವಿಂಗ್ ಆರ್ಗನಿಸಮ್ಸ್ ರಿಪ್ರೊಡ್ಯೂಸ್, ಅದು ಥ್ರೂ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಆಗಿರ್ಬೋದು ಅಥವಾ asexual ಮೋಡ್ ಆಫ್ ರಿಪ್ರೊಡಕ್ಷನ್ ಆಗಿರ್ಬೋದು. ಫೈನಲಿ ಏನಾಗುತ್ತೆ, ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸು ಕೂಡ ರೀಪ್ರೊಡಕ್ಷನ್ ಒಂದು ಪ್ರೋಸೆಸ್ಸನ್ನು ಅದು ಫಾಲೋ ಮಾಡುತ್ತೆ. ಬಟ್ ರೀಪ್ರೊಡಕ್ಷನ್ ಇಸ್ ನಾಟ್ ಎಸೆನ್ಷಿಯಲ್ ಫಾರ್ ಸರ್ವೈವಿಂಗ್. ಅದು ಕೂಡ ನೀವು ತಿಳ್ಕೊಳ್ಬೇಕು. ನಾವು ಬದುಕಬೇಕು ಅಂತಂದರೆ ರೀಪ್ರೊಡಕ್ಷನ್ ನೆಸಸರಿ ಅಲ್ಲ. ಬಟ್ ರೀಪ್ರೊಡಕ್ಷನ್ ನಾವು ಮಾಡಲಿಲ್ಲ ಅಂತಂದರೆ, ರೀಪ್ರೊಡಕ್ಷನ್ ಪ್ರಾಸೆಸನ್ನು ನಾವು ಫಾಲೋ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ದೇರ್ ವಿಲ್ ಬಿ ನೋ ಮೋರ್ ಆರ್ಗ್ಯಾನಿಸಮ್ಸ್ ಇನ್ ದ ಫ್ಯೂಚರ್ನಲ್ಲಿ ವಿ ಕೆನಾಟ್ ಸಿ ಎನಿ ಕೈಂಡ್ ಆಫ್ ಆರ್ಗ್ಯಾನಿಸಮ್ಸ್. That is why reproduction is essential but not essential for surviving, but it is essential to continue the species. ನಮ್ಮ ನೆಕ್ಸ್ಟ್ ಜನರೇಷನ್ ಅನ್ನು ಕಂಟಿನ್ಯೂ ಮಾಡೋಕ್ಕೆ ಅದು ಎಸೆನ್ಷಿಯಲ್ ಆಗಿದೆ. And you also understood that no non-living organisms will reproduce. Finally ನೀವು ತುಂಬಾ ಇಂಪಾರ್ಟೆಂಟ್ ಆದ ಒಂದು ಕಾನ್ಸೆಪ್ಟ್ ಅನ್ನು ತಿಳ್ಕೊಳ್ಬೇಕು. See, not all the living organisms reproduce. ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಕೂಡ ರಿಪ್ರೊಡ್ಯೂಸ್ ಮಾಡಲ್ಲ. ಸೊ ಹಾಗಾದರೆ ಯಾವ ಲಿವಿಂಗ್ ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್ ಮಾಡೋದಿಲ್ಲ, ಅದನ್ನು ನಾವು ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಹೇಳೋಕ್ಕೆ ಸಾಧ್ಯನಾ? ನೋ, ವಿ ಕೆನಾಟ್ ಸೇ ದೆಮ್ ಆಸ್ ಅ ನಾನ್ ಲಿವಿಂಗ್ ಥಿಂಗ್ಸ್. ಯಾಕೆ ಅಂದರೆ, ಡ್ಯೂ ಟು ಸಮ್ ಡಿಸಾರ್ಡರ್ಸ್ ಅಥವಾ ಆಡ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಪ್ರೆಸೆಂಟ್ ಇನ್ ದೇರ್ ಬಾಡಿ ಏನಾಗುತ್ತೆ, ಆ ಒಂದು ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕೆ ಎಕ್ಸಾಂಪಲ್ಸನ್ನು ನೋಡೋದಾದರೆ, ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್, ಮ್ಯೂಲ್. ಸೊ ಮ್ಯೂಲ್ ಈಸ್ ಅ ಆರ್ಗ್ಯಾನಿಸಮ್. ಈ ಮ್ಯೂಲ್ ಅನ್ನೋದು ಇಟ್ ಈಸ್ ಅನ್ ಆಫ್ಸ್ಪ್ರಿಂಗ್ ಆಫ್ ಅ ಹಾರ್ಸ್ ಅಂಡ್ ಅ ಡಾಂಕಿ. ಓಕೆ, ಒಂದು ಡಾಂಕಿ ಮತ್ತು ಹಾರ್ಸ್ ಎರಡೂ ಕೂಡ ಫ್ಯೂಸ್ ಆದಾಗ, ಎರಡೂ ಕೂಡ ಮೇಟ್ ಆದಾಗ ಏನಾಗುತ್ತೆ, ಹುಟ್ಟುವಂಥ ಒಂದು ಆರ್ಗ್ಯಾನಿಸಮ್ಮೇ ಮ್ಯೂಲ್. ಈ ಮ್ಯೂಲ್ ಅನ್ನೋದು ಸ್ಟೆರೈಲ್ ಆರ್ಗ್ಯಾನಿಸಮ್. ಏನು ಸ್ಟೆರೈಲ್ ಆರ್ಗ್ಯಾನಿಸಮ್ ಅಂದರೆ, ಸೊ ಇದಕ್ಕೆ ರೀಪ್ರೊಡ್ಯೂಸ್ ಮಾಡುವಂಥ ಒಂದು ಕ್ಯಾಪಬಿಲಿಟಿ ಇರೋದಿಲ್ಲ. ಇದರ ಬಾಡಿನಲ್ಲಿ ಆಡ್ ನಂಬರ್ ಆಫ್ ಕ್ರೋಮೋಸೋಮ್ ಇರೋದ್ರಿಂದ ಏನಾಗುತ್ತೆ, ಇದು ರೀಪ್ರೊಡ್ಯೂಸ್ ಮಾಡುವ ಒಂದು ಸಾಮರ್ಥ್ಯನ ಕಳ್ಕೊಂಡಿರುತ್ತೆ. It does not has the capability of reproduction, but even though it is a living organism. Okay, ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ, we can take the infertile. So infertile ಕಪಲ್ಸ್ನ ನಾವು ಎಕ್ಸಾಂಪಲ್ ಆಗಿ ತಗೊಳ್ಬೋದು. ಇನ್ಫರ್ಟೈಲ್ ಕಪಲ್ಸ್ ಅಂದರೆ ಏನು, ನೀವು ಎಷ್ಟೊಂದು ಜನನ ನೋಡಿರ್ಬೋದು. ಸೊ ಮೇಲ್ ಆ್ಯಂಡ್ ಫೀಮೇಲ್ ಈವನ್ ಆಫ್ಟರ್ ಗೆಟಿಂಗ್ ದೇರ್ ಮ್ಯಾರೇಜ್ ಏನಾಗುತ್ತೆ, ಎಷ್ಟು ವರ್ಷಗಳಾದರೂ ಅವ್ರಿಗೆ ಮಗು ಅನ್ನೋದು ಇರೋದಿಲ್ಲ. ಇಟ್ ಈಸ್ ಬಿಕಾಸ್ ಆಫ್ ದ ಡಿಫಾಲ್ಟ್ ಇನ್ ದ ಕ್ರೋಮೋಸೋಮ್ಸ್ ನಂಬರ್ ಇನ್ ದೇರ್ ಬಾಡಿ, ಅಥವಾ ಯಾವುದೋ ಒಂದು ಡಿಸಾರ್ಡರ್ಸ್ ಇರೋದ್ರಿಂದ ಏನಾಗುತ್ತೆ, ದೀಸ್ ಕಪಲ್ ಇವ್ರು ಏನಾಗಲ್ಲ, ದೇ ಕ್ಯಾನ್ ನಾಟ್ ಪ್ರೊಡ್ಯೂಸ್ ದೇರ್ ಓನ್ ಆಫ್ ಸ್ಪ್ರಿಂಗ್. ಸೊ ಆ ಟೈಮಲ್ಲಿ ಅವರು ಏನು ಮಾಡ್ತಾರೆ, ಆರ್ಟಿಫಿಷಿಯಲ್ ರಿಪ್ರೊಡಕ್ಷನನ್ನು ಅವರು ಚೂಸ್ ಮಾಡ್ಕೊಳ್ತಾರೆ. ಸೊ ಆಸ್ ದೇ ಆರ್ ಇನ್ಫರ್ಟೈಲ್ ಕಪಲ್, ಐ ಕೆನಾಟ್ ಸೇ ದಟ್ ದೇ ಆರ್ ನಾನ್ ಲಿವಿಂಗ್. ದೇ ಆರ್ ಲಿವಿಂಗ್ ಬಟ್ ದೇ ಆರ್ ನಾಟ್ ಏಬಲ್ ಟು ರೀಪ್ರೊಡ್ಯೂಸ್. ಓಕೆನಾ? ಸೊ ನೆಕ್ಸ್ಟ್ ನೋಡೋದಾದರೆ, ವಿ ಕ್ಯಾನ್ ಟಾಕ್ ಅಬೌಟ್ ವರ್ಕರ್ ಹನಿಬಿ. ಸೊ ವರ್ಕರ್ ಹನಿಬಿ ಏನು ಮಾಡುತ್ತೆ ಅಂದರೆ, ಈ ವರ್ಕರ್ ಹನಿಬಿ ಏನು ಮಾಡುತ್ತೆ ಅಂದರೆ, ಇಟ್ ವಿಲ್ ಓನ್ಲಿ ಹೆಲ್ಪ್ ಟು ಫಾರ್ಮ್ ದ ಹನಿ. ಓಕೆ, ಹನಿ ಬೀನ, ಈ ಬೀ ಹೈವಲ್ಲಿ ಏನಾಗುತ್ತೆ, ಹನಿನ ಫಿಲ್ ಮಾಡೋಕ್ಕೋಸ್ಕರ ಏನು ಮಾಡುತ್ತೆ, ಅದು ವರ್ಕ್ ಮಾಡುತ್ತೆ. ಜಸ್ಟ್ ಇಟ್ ವಿಲ್ ವರ್ಕ್. ಬಟ್ ದಿಸ್ ವರ್ಕರ್ ಹನಿ ಬಿ ಡಸ್ ನಾಟ್ ಶೋ ಎನಿ ರಿಪ್ರೊಡಕ್ಷನ್. ಯಾವುದೇ ರೀತಿ ರಿಪ್ರೊಡಕ್ಷನ್ ಪ್ರಾಸೆಸನ್ನು ಅದು ತೋರಿಸೋದಿಲ್ಲ. ಇಟ್ ಡಸ್ ನಾಟ್ ಅಂಡರ್ಗೋ ಎನಿ ಕೈಂಡ್ ಆಫ್ ರಿಪ್ರೊಡಕ್ಷನ್ process. So even though these organisms are not showing the reproduction process, they are called as living organisms. ಇದೆಲ್ಲ ಕೂಡ living organisms. But due to some disorders or the odd number of chromosomes ಏನಾಗುತ್ತೆ,
ಅದರ ಬಾಡಿನಲ್ಲಿ ರೀಪ್ರೊಡಕ್ಷನ್ ಪ್ರಾಸೆಸನ್ನು ಅದು ಫಾಲೋ ಮಾಡೋಕ್ಕೆ ಆಗ್ತಿರೋದಿಲ್ಲ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದ ರೀಪ್ರೊಡಕ್ಷನ್. ಇದೆಲ್ಲ ಕೂಡ ರೀಪ್ರೊಡಕ್ಷನ್ ಪ್ರಾಸೆಸ್ಸಲ್ಲಿ ನೀವು ತಿಳ್ಕೊಳ್ಬೇಕಾಗಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಫೈನಲಿ ನಾವು ಏನಂತ ಕನ್ಕ್ಲೂಡ್ ಮಾಡ್ಬೋದು, ರೀಪ್ರೊಡಕ್ಷನ್ ಈಸ್ ಅ ಫಂಡಮೆಂಟಲ್ ಕ್ಯಾರೆಕ್ಟರ್, ಈಸ್ ನಾಟ್ ಅ ಡಿಫೈನಿಂಗ್ ಕ್ಯಾರೆಕ್ಟರ್. ಪ್ರೀವಿಯಸ್ ಸೆಷನಲ್ಲೂ ಕೂಡ ನಾನು ನಿಮಗೆ ಹೇಳಿದ್ದೆ ಏನಂತ, ಗ್ರೋತ್ ಈಸ್ ಅ ಫಂಡಮೆಂಟಲ್ ಕ್ಯಾರೆಕ್ಟರ್, ಇಟ್ ಈಸ್ ನಾಟ್ ದ ಡಿಫೈನಿಂಗ್ ಕ್ಯಾರೆಕ್ಟರ್ ಅಂತ. ಯಾಕೆ ಅಂದರೆ ಅಲ್ಲಿ ಏನಾಗ್ತಿತ್ತು, ಎಕ್ಸ್ಟರ್ನಲ್ ಗ್ರೋತನ್ನು ನಾವು ನೋಡ್ತಾ ಇದ್ವಿ. ಇನ್ ದ ಕೇಸ್ ಆಫ್ ಮೌಂಟೇನ್ಸ್ನೆಲ್ಲ ನಾವು ಎಕ್ಸ್ಟರ್ನಲ್ ಗ್ರೋತನ್ನು ನೋಡಿದ್ವಿ. That is why I told you that the growth can be defined as the fundamental character. It is not a defining character. Here also in case of reproduction is considered as a fundamental character. It is a fundamental character. Okay, it is a fundamental character, but it is not the defining character. ಯಾಕೆ ಡಿಫೈನಿಂಗ್ ಕ್ಯಾರೆಕ್ಟರ್ ಅಲ್ಲ ಅಂತಂದರೆ, ಬಿಕಾಸ್ ವಿ ಹ್ಯಾವ್ ಸ್ಟಡಿಡ್ ದೀಸ್ ಎಕ್ಸಾಂಪಲ್ಸ್. ನಾವು ಈ ಎಕ್ಸಾಂಪಲ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ ಅಲ್ವಾ. ಸೊ ಅದರಿಂದ ನಾವು ಇದನ್ನು ಒಂದು ಫಂಡಮೆಂಟಲ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಓಕೆ, ಹೋಪ್ ನಿಮಗೆ ಈ ಎಂಟೈರ್ ಸೆಷನಲ್ಲಿ ಹೇಳಿದಂಥ ಎಲ್ಲ ಕಾನ್ಸೆಪ್ಟ್ ರಿಪ್ರೊಡಕ್ಷನ್ ಬಗ್ಗೆ ಅರ್ಥ ಆಗಿದೆ ಅಂತ. ನೆಕ್ಸ್ಟ್ ಸೆಷನಲ್ಲಿ ಐ ವಿಲ್ ಕಮ್ ಅಪ್ ವಿತ್ ದ ಅನದರ್ ಕ್ಯಾರೆಕ್ಟರ್. ತುಂಬಾ ಇಂಪಾರ್ಟೆಂಟ್ ಸೆಷನ್ಸ್. ಎಲ್ಲ ಸೆಷನ್ಸ್ನೂ ಕೂಡ ಮಿಸ್ ಮಾಡದೆ ನೋಡಿ. ಯಾವುದೇ ರೀತಿ ಡೌಟ್ಸ್ ಇದ್ರೂ ಕೂಡ ನೀವು ನನ್ನ ಟೆಲಿಗ್ರಾಮ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಐ ವಿಲ್ ಡೆಫಿನೆಟ್ಲಿ ಟ್ರೈ ಟು ಹೆಲ್ಪ್ ಮೈ ಲೆವೆಲ್ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಟು ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ ಹೂ ಸಪೋರ್ಟೆಡ್ ಮೀ and who are watching my videos and continuously motivating me to do the videos. ಎಲ್ರಿಗೂ ಕೂಡ a very big thanks ಅಂತ ಹೇಳ್ತಾ, I wish all the students to continuously study. So when you study, you achieve lot of things in your future. So happy learning.